ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಏನಂತಂದರೆ ಇಲ್ಲೊಂದು ಪ್ರಶ್ನೆ ಕೇಳಿರುವಂಥ ಒಂದು ಅಭ್ಯರ್ಥಿ ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದರೆ, ನಾನು SSP ID ಬರೆದಿದ್ದಾರೆ ಅವರು. ಸೊ ನನ್ನ SSP ID ಒಂದು ಪ್ಲೀಸ್ ನನ್ನ ಒಂದು ಕ್ಲೈಮ್ ಸ್ಟೇಟಸನ್ನು ಹೇಳಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸೊ ಅದಕ್ಕೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆಯವರು ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಇದು ಟ್ವಿಟರ್ ಹ್ಯಾಂಡಲಲ್ಲಿ ಬಂದಿರುವಂಥದ್ದು. ಯಾಕಂದರೆ ಟ್ವಿಟರ್ ಹ್ಯಾಂಡಲಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಅದಕ್ಕೆ ಇಲಾಖೆಯವರು ಏನು ಮಾಡ್ತಾರೆ, ಉತ್ತರವನ್ನು ಕೂಡ ಕೊಡ್ತಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಅಂದರೆ, ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಯೋಜನೆ ಅಡಿಯಲ್ಲಿ ಒಟ್ಟು ಮಂಜೂರಾದ ಮೊತ್ತ 60% SSP ವಿದ್ಯಾರ್ಥಿ ವೇತನವನ್ನು ಕೇಂದ್ರ ಸರ್ಕಾರವು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ NSP ಮೂಲಕ ನೇರವಾಗಿ ವಿತರಿಸುತ್ತಿದೆ. ವಿದ್ಯಾರ್ಥಿ ವೇತನ ಮಂಜೂರಾದ ಎಲ್ಲ ವಿದ್ಯಾರ್ಥಿಗಳ ವಿವರಗಳನ್ನು ಕೇಂದ್ರ ಸರ್ಕಾರಕ್ಕೆ ರವಾನಿಸಲಾಗಿದೆ. ಯೋಜನೆಯ ಪ್ರಕಾರ ಕೇಂದ್ರ ಸರ್ಕಾರವು ತನ್ನ 60% ಪಾಲನ್ನು ಪಾವತಿಸಲು ಪ್ರಾರಂಭಿಸಿದೆ. ಇದಲ್ಲದೆ ಬಾಕಿ ಉಳಿದಿರುವ ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಸೊ ಇದು ಏನಂತಂದರೆ ಇದಂದರೆ ಸಾಮಾಜಿಕ ಕಲ್ಯಾಣ ಇಲಾಖೆಯಿಂದ ಇವರಿಗೆ ಉತ್ತರ ಕೊಟ್ಟಿರುವಂಥದ್ದು. ಅಂದರೆ ನಾವು ಏನು ಒಂದು 60% SSP ಏನಿದೆಯಲ್ಲ, 60% ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, 40% ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ. 60%ಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ಬಂದ ತಕ್ಷಣ ನಿಮಗೆ ಏನಂತಂದರೆ ಉಳಿದಿರುವಂಥ ಹಣವನ್ನು ಕೊಟ್ಟ ತಕ್ಷಣ ನಿಮ್ಗೆ ಹಾಕ್ತೀವಿ ಅಂತ ಇವರು ರಿಪ್ಲೈ ಮಾಡಿರುವಂಥದ್ದು.